ಫ್ರೆಂಡ್ಸ್ ನೈಟ್ 2 ಗಂಟೆ ಆಯ್ತು, ಇನ್ನು ನಿದ್ದೆ ಕೂಡ ಬಂದಿಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ನೋಡಿ ಸಿಕ್ಕಾಪಟ್ಟೆ ರಶ್ ಇತ್ತು ಟ್ರೈನು. ನೋಡಿ ಇವರು ಹೊಸಕೋಟೆಯಲ್ಲಿ ಸೂಪರ್ ಆಗಿ ಸಾಂಗ್ ಆಡ್ತಾ ಇದ್ರು. ಈ ಕಾಲದಲ್ಲಿ ಕಲಾವಿದರಿಗೆ ಬೆಲೆನೇ ಇಲ್ಲ ಫ್ರೆಂಡ್ಸ್. ಇವಾಗ ಫ್ರೆಶ್ ಅಪ್ ಆದೆ. ನೋಡಿ ಈ ವರ್ಷ ಮುಂಗಾರು ಬೆಳೆ ಸಖತ್ತಾಗಿ ಬಂದಿದೆ ನಮ್ಮ ಸೈಡ್ ಎಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿಲ್ಲ, ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಾನು ಬೆಂಗಳೂರಿಂದ ನಮ್ಮ ಸ್ವಂತ ಊರಿಗೆ ಹೋಗ್ತಾ ಇದ್ದೀನಿ. ಯಾವ ಥರ ಜರ್ನಿ ಇರುತ್ತೆ, ನಮ್ಮ ಸ್ವಂತ ಊರು ಯಾವುದು, ನೀವು ವಿಡಿಯೋದಲ್ಲೇ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಫಸ್ಟ್ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ 6 ಗಂಟೆ ಆಯ್ತು, ನಾನು ಇವಾಗ ರೂಮ್ ಬಿಡೋ ಹೊತ್ತಿಗೆ. ಹತ್ತತ್ರ ನಾನು ಇವಾಗ ಬಸ್ ಸ್ಟಾಪ್ ಹತ್ರ ಬಂದೆ. ನೋಡ್ಬೋದು ನೀವು, ಅದು ಹಿಂದೆ ಹೋಗಿರೋದು BMTC ಬಸ್ ಸ್ಟಾಪು. ನಾವಿವಾಗ KSRTC ಇಲ್ಲ ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕು. ನೋಡಿ ಅಲ್ಲಿ ಬಸ್ ನಿಂತ್ಕೊಂಡಿದೆ, ಆ ಬಸ್ಸಿಗೆ ಹತ್ಬೇಕು ಫ್ರೆಂಡ್ಸ್. ಇವಾಗ ನೋಡಿ ಬಸ್ ಒಳಗಡೆ ಹತ್ತಿ ಬಂದೆ ನಾನು. ಸೀಟ್ ಸಿಕ್ತು, ಆರಾಮಾಗಿ ಕುಂತಿದ್ದೀನಿ. ಬಟ್ ಒಂದು ಇಲ್ಲಿ ನೋಡಿದೆ ನಾನು, ಇಲ್ಲಿ ಅವ್ರಿಗೆ ಕಣ್ಣು ಕಾಣಲ್ಲ. ಆ ರೋಡಲ್ಲಿ ಒಂದು ಸೌಂಡ್ ಬಾಕ್ಸ್ ಇಟ್ಟು ಮೈಕಿಂದ ಸಾಂಗ್ ಆಡ್ತಾ ಇದ್ದಾರೆ, ಸಖತ್ತಾಗಿ ಆಡ್ತಾ ಇದ್ದಾರೆ. ಆ ಸಾಂಗ್ ನಿಮಗೆ ಪ್ಲೇ ಮಾಡ್ತೀನಿ. ಅದು ಪ್ಲೀಸ್ ಯಾವ ಸಾಂಗ್ ಅಂತ ನನಗೆ ಕಮಿಟ್ ಮಾಡಿ ತಿಳಿಸಿ, ಅವರ ಅಭಿಮಾನಿಗಳೆಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಪ್ಲೇ ಆಗುತ್ತೆ ನೋಡಿ ಆ ಸಾಂಗ್ ಯಾವುದು ಅಂತ. ನೀವು ನನಗೆ ಕಮಿಟ್ ಮಾಡ್ಬೇಕಂದ್ರೆ ತಿಳಿಸಬಹುದು. ಓಕೆ ಫ್ರೆಂಡ್ಸ್, ಬಸ್ ಮೂವ್ ಆಗ್ತಾ ಇದೆ. ಇವಾಗ ನಾವು ಬರುತ್ತಲೇ 6:30 ಆಯ್ತು ಬಿಟ್ಟಾಗ. ನೋಡಿ ಹತ್ತತ್ರ KRP ಹತ್ರ ಬಂದ್ವಿ. ನೆಕ್ಸ್ಟ್ ಇವಾಗ ಟಿನ್ ಫ್ಯಾಕ್ಟ್ರಿಗೆ ಹೋಗೋಣ. ಇವಾಗ ಇಲ್ಲಿಂದ ನಾವು ಇವಾಗ ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಇದಕ್ಕೆ ಇನ್ನೊಂದು ಹೆಸರು ಬೆನಗನಹಳ್ಳಿನೂ ಅಂತಾರೆ, ನೀವು ನೋಡ್ಬೋದು. ನಾವು ಇವಾಗ ಇಲ್ಲಿಂದ ಯಶವಂತಪುರಕ್ಕೆ ಹೋಗ್ಬೇಕು. ಯಾವ ಥರ ಮೆಟ್ರೋ ಟಿಕೆಟ್ ಬುಕ್ ಮಾಡೋದು ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದು ವಿಡಿಯೋದಲ್ಲಿ ನೋಡ್ಕೋಬೋದು. ಸ್ಕ್ಯಾನ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ನಾವು ಇಲ್ಲಿಂದ ಈಗ ಮೆಜೆಸ್ಟಿಕ್ ಹೋಗ್ಬೇಕು. ನೋಡಿ ಅಲ್ಲಿ ಮೆಟ್ರೋ ಬಂತು ಇವಾಗ. 1 hour later. ನೋಡಿ ಫ್ರೆಂಡ್ಸ್, ಆಲ್ರೆಡಿ ಈಗ ಯಶವಂತಪುರ ಮೆಟ್ರೋ ಸ್ಟೇಷನ್ಗೆ ಬಂದೆ. ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ ಇದು ಯಶವಂತಪುರ ಮೆಟ್ರೋ ಸ್ಟೇಷನಲ್ಲಿ. ಐ ಲವ್ ಇಂಡಿಯಾ ನಮ್ಮ ಮೆಟ್ರೋ ಸಖತ್ತಾಗಿ ಮಾಡಿದ್ದಾರೆ, ನೋಡ್ಬೋದು ನೀವು ಬಂದರೆ. ಇವಾಗ ನಾವು ಎಕ್ಸಿಟ್ ಆಗಬೇಕು ಫ್ರೆಂಡ್ಸ್. ನಿಮಗೆ ಲೆಫ್ಟ್ ಹೋದರೆ ರೈಲ್ವೆ ಸ್ಟೇಷನ್ ಬರುತ್ತೆ. ನಾನು ರೈಟಿಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಊಟ ಮಾಡ್ಕೊಂಬರೋಣ ಅಂತ. ಟೈಮ್ ಆಲ್ರೆಡಿ ಇವಾಗ 8:30 ಆಗಿದೆ. ನೋಡಿ ನಾನು ರೈಟ್ ಹೋಗ್ತಾ ಇದ್ದೀನಿ ಇವಾಗ. ಇದು ಎಕ್ಸಿಟ್ ಹೊರಗಡೆ, ಅಲ್ಲೇ ಊಟ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ರೈಲ್ವೆ ಸ್ಟೇಷನಲ್ಲಿ ನಂಗೆ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಊಟ, ಅದಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಊಟಕ್ಕೆ ಇವಾಗ. ನೋಡಿ ಆಲ್ಮೋಸ್ಟ್ ಹೊರಗಡೆ ಬಂದೆ ನಾನು, ಮೆಟ್ರೋ ಸ್ಟೇಷನ್ನಿಂದ ಹೊರಗಡೆ ಬಂದೆ, ನೋಡ್ಬೋದು ನೀವು. ಓಕೆ ಫ್ರೆಂಡ್ಸ್, ನಂದು ಊಟ ಎಲ್ಲ ಆಯಿತು. ಇವಾಗ ನಾನು ವಾಪಸ್ಸು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ. ನೋಡ್ಬೋದು ಊಟ ಮಾಡೋದೆಲ್ಲ ನಾನು ವಿಡಿಯೋ ಮಾಡಲಿಲ್ಲ, ಯಾಕಂದರೆ ಟೈಮು ಸುಮ್ಮನೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ. ಊಟ ಮುಗಿಸ್ಕೊಂಡು ನಾನು ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಊಟ ಎಲ್ಲ ಚೆನ್ನಾಗಿ ಸಿಗುತ್ತೆ ಈ ಕಡೆ ಎಲ್ಲ, ನೀವು ಬಂದು ಮಾಡ್ಬೋದು. ನೋಡಿ ಯಶವಂತಪುರ ಮೆಟ್ರೋ ಸ್ಟೇಷನ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ನಾನು ಇವಾಗ. ಅಲ್ಲೇ ರೈಲ್ವೆ ಸ್ಟೇಷನಲ್ಲಿ ಸ್ವಲ್ಪ ಫುಡ್ಡು ಚೆನ್ನಾಗಿರಲ್ಲ ಫ್ರೆಂಡ್ಸ್, ಹಾಗಾಗಿ ನಾವು ಹೊರಗಡೆ ಬಂದು ಊಟ ಮಾಡೋಕ್ಕೆ ಬಂದಿರೋದು. ನೋಡಿ ಫ್ರೆಂಡ್ಸ್, ಬ್ಯಾಗ್ ಜೀಪಲ್ಲಿ ಹೋಗಿತ್ತು. ಬ್ಯಾಗ್ ಬದ್ದಿ ನಾನೊಂದು ಯಾವ್ದು ಸಿಗುತ್ತೋ ಅದನ್ನ ತಗೊಂಬಂದೆ ಅರ್ಜೆಂಟಿಗೆ. ಓಕೆ ಫ್ರೆಂಡ್ಸ್, ಇದು ನಾನು ಇಲ್ಲಿಗೆ ಲೆಫ್ಟ್ ಹೋಗ್ತಾ ಇದ್ದೀನಿ ಇವಾಗ. ಇದೆ ನೋಡಿ ಲೆಫ್ಟು.
ಲೆಫ್ಟ್ ಡೌನಿಗೆ ಇಳಿದ್ರೆ ನೀವು ಮುಂದೆನೆ ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ, ನೋಡ್ಕೋಬಹುದು. ಫ್ರೆಂಡ್ಸ್, ನಾನು ಇವತ್ತು ಜನರಲ್ ಕೋಚಲ್ಲಿ ಟ್ರಾವೆಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಂದು ರಿಜಿಸ್ಟ್ರೇಷನ್ ಆಗಲಿಲ್ಲ, ಯಾಕಂದ್ರೆ ನಾನು ಕನ್ಫರ್ಮ್ ಇದ್ದಿಲ್ಲ ಊರಿಗೆ ಹೋಗೋದು. ಹಾಗಾಗಿ ರಿಸರ್ವೇಶನ್ ಕನ್ಫರ್ಮ್ ಆಗಲಿಲ್ಲ. ಹಂಗಾಗಿ ಜನರಲ್ ಟಿಕೆಟ್ ತೊಗೊತಾ ಇದ್ದೀನಿ ಇವಾಗ. ನೋಡಿ ಫ್ರೆಂಡ್ಸ್, ಟಿಕೆಟ್ ಎಲ್ಲ ತೊಗೊಂಡೆ. ಆಲ್ರೆಡಿ ಟ್ರೈನ್ ನಿಂತ್ಕೊಂಡ್ಬಿಟ್ಟಿದೆ. ನಾವು ಟ್ರೈನ್ ಬರೋ ಮುಂಚೆನೇ ಬಂದರೆ ನಮಗೆ ಸೀಟ್ ಎಲ್ಲ ಸಿಗುತ್ತೆ. ಜನರಲ್ ಡಬ್ಬಿಯಲ್ಲಿ ಸಿಗಲ್ಲ. ನೋಡ ಬನ್ನಿ, ಇದೆಲ್ಲ ರಿಸರ್ವೇಷನ್. ಹಿಂದೆ ಜನರಲ್ ಡಬ್ಬಿ ಇದೆ, ಹಿಂದೆ 2 ಡಬ್ಬಿ ಕರ್ಕೊಂಡು ನೋಡಿ ಫ್ರೆಂಡ್ಸ್. ಬಂದ್ವಿ, ಲೈಟ್ ಇನ್ನೂ ಹಾಕಿಲ್ಲ, ಆಲ್ರೆಡಿ ಸೀಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಮತ್ತೆ ನಾನು ಇಳ್ಕೊಂಡು ಈಗ ಫ್ರಂಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ 4 ಡಬ್ಬಿ ಹಾಕಿರ್ತಾರೆ, ನೋಡೋಣ. ನೋಡಿ ಫ್ರೆಂಡ್ಸ್, ಎಂಟ್ರಿ ಆಗ್ತಾ ಇದೆ ಒಳಗಡೆ. ಸ್ವಲ್ಪ ಇದು ಫ್ರೀ ಇತ್ತು, ಮುಂದೆ ಕುಂತೆ ಸೀಟ್ ಸಿಕ್ತು. ಇವಾಗ 12 ಅವರ್ ನಾವು ಕುತ್ಕೊಂಡು ಜರ್ನಿ ಮಾಡಬೇಕು. ಹಾಗಾಗಿ ಸ್ವಲ್ಪ ನಾನು ಹೊರಗಡೆ ಬಂದೆ. ಫ್ರೆಂಡ್ಸ್, ನಾವು ಇವಾಗ ಯಶವಂತಪುರದಿಂದಲ್ಲಿದ್ದೀವಿ. ಈ ಟ್ರೈನ್ ನೇಮ್ ಬಂದ್ಬಿಟ್ಟು ಯಶವಂತಪುರ ಟು ವಿಜಯಪುರ್ ಸ್ಪೆಷಲ್ ಎಕ್ಸ್ಪ್ರೆಸ್ ಟ್ರೈನ್ ಇದು. ಇದು ಡೈಲಿ ಇರುತ್ತೆ ಯಶವಂತಪುರಿಂದ 9:30ಕ್ಕೆ. ನೋಡಿ, ಇನ್ನು ಇವಾಗ 9:19 ಆಯ್ತು, ಇನ್ನು 11 ನಿಮಿಷ ಇದೆ. ಜನರಲ್ ಡಬ್ಬಿಲಿ ಹತ್ತಿರೋದು ನಾವು ಇವಾಗ. ಇದು ನಮ್ಮ ಸ್ವಂತ ಊರು ಬಂದ್ಬಿಟ್ಟು ಹೊಳೆಯಾಲೂರು ಅಂತ. ಇವಾಗ ಇಲ್ಲಿಂದ 11:30 ತಾಸು ಜರ್ನಿ ಆಗುತ್ತೆ. ಬೆಳಗ್ಗೆ 8:15ಕ್ಕೆ ಹೋಗುತ್ತೆ ಕರೆಕ್ಟ್ ಟೈಮ್ ನಮ್ಮೂರಿಗೆ. ನೋಡಿ, ಟ್ರೈನ್ ಆಲ್ರೆಡಿ ಬಿಡ್ತು. ನೋಡೋಣ ಯಾವ ಥರ ರಶ್ ಆಗುತ್ತೆ ಅಂತ. ಸ್ವಲ್ಪ ರಶ್ ಇದೆ ಟ್ರೈನು. ಟ್ರೈನ್ ಮೂವ್ ಆಗ್ತಾ ಇದೆ. ನೋಡೋಣ, ಟ್ರೈನ್ ನೈಟೆಲ್ಲ ನಿದ್ದೆ ಮಾಡ್ತೀವೋ ಇಲ್ವಾ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಓಕೆನಾ? ನೋಡಿ, ಲಾಸ್ಟ್ ಬೋರ್ಡ್ ಯಶವಂತಪುರ ಜಂಕ್ಷನ್. ಫ್ರೆಂಡ್ಸ್, ಇಲ್ಲಿ ಇವರದಾರಲ್ಲ, ಇವರು ಬಂದು ಗಂಗಾವತಿ. ಇವರು ಯೂಟ್ಯೂಬರ್ ಅಂತೆ, ಪರಿಚಯ ಇದೆ ಸ್ವಲ್ಪ, ಹಾಗಾಗಿ ಮಾತಾಡ್ಸ್ಕೊಂಡು ಬಂದೆ. ಇವಾಗ ಸೀಟಲ್ಲಿ ಕುತ್ಕೊಂಡಿದ್ದೀನಿ. 1 hour later. ನೋಡ್ರಿ, ಹತ್ರ ಇವಾಗ ತುಮಕೂರು ಬಂತು. ನೋಡೋಣ ಇಲ್ಲಿ ರಶ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು 10:30 ಆಯ್ತು. ಈಗ ತುಮಕೂರಲ್ಲಿದೆ. ನೋಡಿ, ಜನ ಎಲ್ಲ ಹತ್ತಿದ್ರು, ಸ್ವಲ್ಪ ರಶ್ ಆಗ್ತಾ ಇದೆ. ನೋಡೋಣ, ಇನ್ನು ಮುಂದೆ ರಶ್ ಆಗುತ್ತೆ ಇಲ್ವ ಅಂತ ನಿಮ್ಗೆ ತಿಳಿಸ್ತೀನಿ. ನೋಡ್ರಿ, ಎಲ್ರು ಆಲ್ಮೋಸ್ಟ್ ಎಲ್ಲ ಮುಕ್ಕೊಂಡ್ಬಿಟ್ಟವ್ರೆ. ನೋಡಿ, ರಿಸಸ್ ಹೋಗಕ್ಕೂ ಜಾಗ ಇಲ್ಲ, ಅಷ್ಟು ಟ್ರೈನ್ ರಶ್ ಇದೆ. ಹಂಗೂ ಹಿಂಗೂ ಹೋಗಿ ಬಂದೆ. ಸಿಕ್ಕಾಪಟ್ಟೆ ರಶ್ ಇತ್ತು ಫ್ರೆಂಡ್ಸ್. ಶನಿವಾರ ರಶ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ. ನೋಡ್ರಿ, 11 ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟದೆ ಎಲ್ಲ. ನಂಗೆ ನಿದ್ದೆನೇ ಬರಲಿಲ್ಲ. 2 hours later. ನೋಡ್ರಿ, ಹತ್ರ ಇವಾಗ ಅರಸೀಕೆರೆಗೆ ಬಂದೆ. ಇವಾಗ ಟೈಮ್ ಬಂದು 11:30 ಆಗಿದೆ ಫ್ರೆಂಡ್ಸ್. ಇನ್ನೊಂದೂವರೆ ಆಯ್ತು. ಬಟ್ 12 ತಾಸೆಲ್ಲ ಕುತ್ಕೊಳಕ್ ಆಗಲ್ಲ ಫ್ರೆಂಡ್ಸ್, ತುಂಬಾನೇ ಕಷ್ಟ ಆಗುತ್ತೆ. ನೋಡಿ, ಅರಸೀಕೆರೆ ಜಂಕ್ಷನ್ 11:30ಗೆ ಇಲ್ಲದೀವಿ. ಇವಾಗ ಕರೆಕ್ಟ್ ಟೈಮಿಗೆ ಬಂತು ಟ್ರೈನು. ನೋಡಿ, ಇಲ್ಲಿಂದ ಇವಾಗ ಬಿಡ್ತು. ನೋಡೋಣ, ಇಲ್ಲಿ ನಂಗೆ ನಿದ್ದೆ ಬರ್ತಾನೆ ಇಲ್ಲ. ಇನ್ನು 11:30 ಆದ್ರು, ಎಲ್ಲಾರು ಆಲ್ಮೋಸ್ಟ್ ಮುಕ್ಕೊಂಡ್ಬಿಟ್ಟಾರೆ. 2 hours later. ಲಾಸ್ಟ್ ಅಲ್ಲಿ ನಂಗೆ ಒಬ್ರು ಮೇಲೆ ಮಲ್ಕೊಂಡು ಹೇಳಿದ್ರು. ಇವಾಗ ಟೈಮ್ ಬಂದು 2 ಗಂಟೆ ಆಗಿದೆ. ಅಲ್ಲಿ ನಂಗೆ ಎಚ್ಚರ ಆಗಿರೋದೆ ಹೊಸಪೇಟೆ ಬಂದ್ಮೇಲೆ. ಹೊಸಪೇಟೆಗೆ 5:50ಕ್ಕೆ ಬಂದಿದೆ ಟ್ರೈನು. ಆಲ್ಮೋಸ್ಟ್ ಎಲ್ಲ ಬೆಳಕಾಗಿದೆ. ಸೌಂಡಿಗೆ ನಂಗೆ ಎಚ್ಚರ ಆಗ್ಬಿಡ್ತು, ಹಂಗಾಗಿ ಹೊರಗಡೆ ಬಂದೆ ನೋಡೋಕ್ಕೆ. ಮತ್ತೆ ಮೇಲತ್ತಿದೆ, ನಿದ್ದೆ ಏನೋ ಬರ್ತಾ ಅಂತ. ನಿದ್ದೆ ಅಂಕರು ಬರಲೇ ಇಲ್ಲ. ಸಿಕ್ಕಾಪಟ್ಟೆ ಸೌಂಡ್, ಟಿವಿ ಮಾಡ್ತಾರಲ್ಲ ಅವೆಲ್ಲ ಸೌಂಡ್ ಮಾಡ್ತಾರೆ ಸಿಕ್ಕಾಪಟ್ಟೆ, ನಿದ್ದೆ ಬರಲ್ಲ. ನೋಡ್ರಿ,
ಆಲ್ಮೋಸ್ಟ್ ಎಲ್ಲ ಬೆಳಗಾಗಿದೆ. ನೋಡ್ರಿ ಹೊಸಪೇಟೆ ಬಂದ್ರೆ ಸಾಕು 5:50 ಹೋಗುತ್ತಲ್ವಾ, ಆಲ್ಮೋಸ್ಟ್ ಎಲ್ಲ ಬೆಳಗಾಗಿರ್ತಿ. ಟೀ ಕಾಫಿ ಮಾರ್ತಾ ಇರ್ತಾರೆ. ನಮ್ಗೆ ಕರೆಕ್ಟಾಗಿ ನಿದ್ದೆ ಆಗಂಗೆ ಇಲ್ಲ. ಟ್ರೈನ್ ಬಿಡ್ತಿ ಇವಾಗ. ನಿಜವಾಗ್ಲು ಇವಾಗ ನಾನು ಮಲಗಿರೋದಂದ್ರೆ 2 ತಾಸು ಮಲಗಿರೋದು. ಈಗ ಹೊಸಪೇಟೆಯಿಂದ 3 ಅವರ್ 4 ಅವರ್ ಜರ್ನಿ ಇದೆ. ಬಟ್ ಇವಾಗ ನಿದ್ದೆನೇ ಬರ್ತಾ ಇಲ್ಲ. ಎಚ್ಚರಾಗಿದೆ ನಂಗೆ. ಸಿಕ್ಕಾಪಟ್ಟೆ ನೈಟ್ ನಿದ್ದೆನೇ ಇಲ್ಲ ಫ್ರೆಂಡ್ಸ್. ಓಕೆ, ಆಲ್ಮೋಸ್ಟ್ ನಮ್ಮ ಗದಗ ಡಿಸ್ಟಿಕ್ಕಿಗೆ ಬಂದ್ವಿ. ನಮ್ಮ ಡಿಸ್ಟಿಕ್ಕಿಗೆ ಗದಗ ಇದು ನೋಡ್ಬೋದು ನೀವು. ನಮ್ದು ಗದಗ ಡಿಸ್ಟಿಕ್ ಫ್ರೆಂಡ್ಸ್. ನೋಡ್ರಿ ಫ್ರೆಶ್ ಅಪ್ ಆದೆ. ಹಿಂದೆ ನೋಡ್ರಿ ಹೆಂಗ್ ನೋಡ್ತಾನ ಅವನು. ನೋಡ್ರಿ ಗದಗ್ ಜಂಕ್ಷನ್. ಇವಾಗ ಇಲ್ಲಿಂದ 1 ಅವರ್ ನಮ್ಮೂರ್ ಜರ್ನಿ. ನೋಡಿ ಇಲ್ಲಿ ಬಂದು ನಾ ಟೀ ಕುಡ್ದೆ. ಅಲ್ಲಿ ಹೊಸಪೇಟೆಯಲ್ಲಿ ಕುಡ್ಲಿಲ್ಲ. ಫ್ರೆಶ್ ಅಪ್ ಆಗಿ ಟೀ ಕುಡಿದು ಹೊರಗಡೆ ನಿಂತೆ. ಇಲ್ಲಿ ಟ್ರೈನ್ ಸ್ವಲ್ಪ ಬೇಗ ಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ 2 ಮಿನಿಟ್ಸ್ ಸ್ಟಾಪ್ ಮಾಡ್ತಾರೆ. ಬೇಗ ಬಿಡ್ತಾನೆ ಫ್ರೆಂಡ್ಸ್. ಇಲ್ಲಿಂದ ಹೊಸಪೇಟೆಲಿ ಅಷ್ಟೇ ಒಂದು ½ ಅನ್ ಅವರ್ ಸ್ಟಾಪ್ ಮಾಡ್ತಾರೆ. ನೋಡಿ ಇಲ್ಲಿಂದ ನಮ್ಮೂರಿಗೆ 1 ಅವರ್ ಜರ್ನಿ ಆಗುತ್ತೆ. ನಮ್ಮೂರು ಬಂದ್ಬಿಟ್ಟು ಹೊಳೆಅಲೂರು ಅಂತ. ನಿಮಗೆ ತೋರಿಸ್ತೀನಿ ನೋಡಿ. ಬಿಡ್ತಾ ಆಲ್ಮೋಸ್ಟ್ ಎಲ್ಲ ಗದಗ ಬಿಟ್ಟಿದೆ. ಟ್ರೈನ್ ಯಾವ ತರ ಹೋಗ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದೀನಿ. ಇಲ್ಲಿ ಇದೆ ಸ್ಟೇಟ್ ಆಗೋದ್ರೆ ಗದಗ ಬಸ್ ಸ್ಟ್ಯಾಂಡ್ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ಸಲ ಅಂಕಲ್ ಬೆಳೆ ಸಖತ್ತಾಗಿದೆ ನೋಡಿ. ಇದೆಲ್ಲ ಹೆಸರು ಎಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಎಲ್ಲರೂ ರೈತರು ಈ ಸಲ ಹೆಸರು ಹಾಕ್ಬಿಟ್ಟಿದ್ದಾರೆ ನೋಡಿ. ಸಖತ್ತಾಗಿದೆ ನೋಡ್ರಿ. ಎಲ್ಲಿ ನೋಡಿದ್ರೆ ಎಲ್ಲ ಕಡೆ ಹೆಸರೇ ಇದೆ. ಹೆಸರು ಅಂದ್ರೆ ಹೆಸರು ಕಾಳು ನೋಡ್ಬೋದು ನೀವು. ಮಳೆ ಎಲ್ಲ ಚೆನ್ನಾಗಾಗಿದೆ ನಮ್ಮ ಸೈಡ್ ಎಲ್ಲ. ನಿಮ್ಮ ಸೈಡ್ ಯಾವ ತರ ಇದೆ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ. ಸಖತ್ತಾಗಿದೆ ಮಳೆ ಎಲ್ಲ. ನೋಡ್ರಿ ಆಲ್ಮೋಸ್ಟ್ ನಮ್ಮೂರು ಬಂತು. ಇಳಿತಾ ಇದೀನಿ ಇವಾಗ ಫ್ರೆಂಡ್ಸ್. ಇದೆ ನಮ್ಮೂರು ಹೊಳೆಅಲೂರು. ಈ ನೈಟ್ ಜರ್ನಿಯಲ್ಲಿ ನಾ ಮಲಗಿರೋದಷ್ಟೇ 2 ಅವರ್ ಅಷ್ಟೇ ಮಲಗಿರೋದು. 11:30 ತಾಸು ಜರ್ನಿಯಲ್ಲಿ ನಾವು ಮಲಗಿರೋದು 2 ಅವರ್ಸ್ ಅಷ್ಟೇ ಫ್ರೆಂಡ್ಸ್. ಜನರಲ್ ಜರ್ನಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ